ಇನ್ನು ಆರೋಗ್ಯ ಇಲಾಖೆಯ ವಿರುದ್ಧ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಗ್ಯ ಇಲಾಖೆ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗ್ಬಿಟ್ಟಿದೆ, ಆರೋಗ್ಯ ಇಲಾಖೆನೇ ಐಸಿಯುನಲ್ಲಿದೆ ಅಂತ ವಾಗ್ದಾಳಿ ನಡೆಸಿರೋದು. ಸಿಎಂ ಸಿದ್ದು 1000 ದಿನದ ಕಾರ್ಯಕ್ರಮ ಮಾಡ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇವರಿಗೆ 1000 ದಿನದ ಕಾರ್ಯಕ್ರಮ ಮಾಡೋಕ್ಕಾಗತ್ತೆ, ಔಷಧಿ ಕೊರತೆ ನೀಗ್ಸಕ್ಕಾಗಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿಯನ್ನು ಮುಚ್ಚಿಬಿಡ್ತಾರೆ, ಬಡವರು ಖಾಸಗಿ ಫಾರ್ಮಸಿಯಲ್ಲಿ ಔಷಧಿಯನ್ನು ಖರೀದಿಸಬೇಕಾಗಿರುವಂತಹ ಪ್ರಸಂಗ ಬಂದಿದೆ. ಇದು ದಲ್ಲಾಳಿಗೋಸ್ಕರ ಇರುವಂತಹ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಿಜಯೇಂದ್ರ. ಔಷಧಿಗಳ ಖರೀದಿಗೆ ತುಂಡು ಗುತ್ತಿಗೆ ನೀಡಿದ್ದಾರೆ. ಕಮಿಷನ್ ಹಾವಳಿಯಿಂದ ಕಂಪನಿಗಳು ಟೆಂಡರ್ಗೆ ಬರ್ತಾ ಇಲ್ಲ, ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇಲಾಖೆಯ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂತದ್ದು. 1000 ದಿನಗಳ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಆದ್ರೆ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ನೋಡಿ, ಒಟ್ಟಾರೆ ಹೊತ್ತು ಇವರ ಬೇಜವಾಬ್ದಾರಿತನದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ಐಸಿಯುನಲ್ಲಿದೆ. ರಾಜ್ಯದ ಆರೋಗ್ಯ